ಏನು ನಿನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಕರೆದು ಏನು ಕೋಗ್ಲಿ ಪ್ರದೇಶದಲ್ಲಿ ಏನಲ್ಲಿ ಸಂತ್ರಸ್ತರಿದ್ದಾರೋ ಆ ಮನೆ ನಿರ್ಮಿಸಿಕೊಡೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ತೀರ್ಮಾನವನ್ನು ತಗೊಂಡಾರ. ಆ ತೀರ್ಮಾನವನ್ನು ತಗೊಂಡ ನಂತರ ನಾನು ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿಯನ್ನು ಮಾಡ್ಕೊತೀನಿ. ಏನು ಸಂತ್ರಸ್ತರಿದ್ದಾರೋ ಅವ್ರಿಗೇನು ಮನೆ ನಿರ್ಮಿಸಿಕೊಡುವಂಥ ವಿಚಾರ ಬಂದಂಥ ಟೈಮಲ್ಲಿ ಅವ್ರ ಹಿನ್ನೆಲೆ ಬಗ್ಗೆ ಸಾಕಷ್ಟು ಚೆಕ್ಕನ್ನು ಕೂಡ ಬ್ಯಾಕ್ಗ್ರೌಂಡನ್ನು ಕೂಡ ಚೆಕ್ಕನ್ನು ಕೂಡ ಮಾಡಬೇಕಾಗುತ್ತೆ. ಅವ್ರ ಹಿನ್ನೆಲೆ ಏನು, ಅವರು ಯಾವ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದರು, ಜೊತೆಲಿ ಅವರು ಎಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರೆ ಅನ್ನೋಂಥದ್ದು ವಿಚಾರವನ್ನು ರಾಜ್ಯ ಸರ್ಕಾರ ಸಮಗ್ರವಾಗಿ ತನಿಖೆಯನ್ನು ಮಾಡಿ ಈ ನಿರ್ಧಾರವನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ನಿಜವಾದಂಥ ಇವರು ಮೂಲ ನಿವಾಸಿಗಳು ಯಾರು ಅಂದರೆ ಇಲ್ಲಿ ಮೂಲ ನಿವಾಸಿಗಳ, ಇಲ್ಲಿದ್ರೆ ಬೇರೆ ಕಡೆಯಿಂದ ಬಂದಂಥವರ, ಇಲ್ಲ ಬೇರೆ ಬೇರೆ ಬಾಂಗ್ಲಾ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನಿರಾಶ್ರಿತರಾಗಿ ಉಳಿದಂಥವ್ರ ಅನ್ನೋಂಥದ್ದು ತನಿಖೆಯನ್ನು ಕೂಡ ನಡೆಸಬೇಕಾಗಿದೆ. ಆ ತನಿಖೆಯನ್ನು ನಡೆಸುವಂಥ ಟೈಮಲ್ಲಿ ಆ ತನಿಖೆ ಆದ ನಂತರ ಸತ್ಯಾಸತ್ಯತೆಗಳನ್ನು ಪುನಃ ಅದನ್ನು ನೋಡಿ ಒಂದು ತೀರ್ಮಾನವನ್ನು ತೆಗೆಸ್ಬೇಕಾಗುತ್ತೆ. ಆಮೇಲೆ ಏನು ಅವರಿಗೆ ವಸತಿ ಕಲ್ಪನೆಯನ್ನು ಕೊಡಬೇಕಾಗುತ್ತೋ ವಸತಿಯನ್ನು ಕಲ್ಪಿಸುವಂಥ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಅಸ್ಸಾಂ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮೊನ್ನೆ ನಡೆದಂಥ ಬಿಹಾರ ಚುನಾವಣೆಗಳಲ್ಲಿ ಆಗಿರ್ಬೋದು, ನಂತರ ಮೊನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಅದರಲ್ಲಿ ಕರ್ನಾಟಕ ಕೂಡ ಇತ್ತೀಚೆಗೆ ಏನು ಏನು ನಮ್ಮ ಇದು ಜಾತಿ ವಿಚಾರ ಬಂದಂಥ ಟೈಮಲ್ಲಿ ಜೊತೆಲಿ ಯಾರ್ಯಾರು ಬೇರೆ ಕಡೆಯಿಂದ ಬಂದು ಉಳಿದಂಥವ್ರನ್ನ ಅವ್ರನ್ನ ಬೇರೆ ಕಡೆ ಕಳಿಸೋಂಥ ಕೆಲಸ ಆಲ್ರೆಡಿ ಆ ಕಾರ್ಯಗಳು ನಡೀತಾ ಇದ್ದಾವೆ. ನಡೆಯುವಂಥ ಟೈಮಲ್ಲಿ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ಆಲ್ರೆಡಿ ಒಂದು ತೀರ್ಮಾನವನ್ನು ತೊಗೊಂಡಿದ್ದಾರೆ. ಏನು ಆ ತೀರ್ಮಾನ ಅಂದ್ರೆಗಿನ ಬೇರೆ ಕಡೆಯಿಂದ ಬಂದಂಥವ್ರನ್ನ ಪುನಃ ಅವ್ರನ್ನ ಹೊರಗಡೆ ಹಾಕುವಂಥ ಕೆಲಸ ಆಲ್ರೆಡಿ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ತೊಗೊಂಡಾರ. ಈ ತೊಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಭಾಳಷ್ಟು ಪಾರ್ಟಿಗಳು ಹೆಂಗಾಗಿಬಿಟ್ಟೆ ಅಂದರೆ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಮಾಡ್ತಾಯಿದ್ದಾರೆ. ಬಹುಶಃ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಏನು ಮಾಡ್ತಾಯಿದ್ದಾರೋ, ನಾನು ಮೊನ್ನೆ ನಡೆದಂಥ ಏನು ಬಿಹಾರ ಚುನಾವಣೆಯಲ್ಲಿ ನೋಡ್ತಿದ್ರೆ ಹತ್ತತ್ರ 60 ಲಕ್ಷ 70 ಲಕ್ಷ ಜನರನ್ನ ಅಲ್ಲಿ ಬೇರೆ ಕಡೆಯಿಂದ ಬಂದು ಅಲ್ಲಿ ವಾಸಿಸ್ತಾ ಇದ್ದರು. ಅವ್ರನ್ನೆಲ್ಲರನ್ನು ಕೂಡ ಪುನಃ ಎಲ್ಲರನ್ನು ಕೂಡ ಐಡೆಂಟಿಫಿಕೇಷನ್ ಮಾಡಿ ಬೇರೆ ಕಡೆ ಕೂಡ ಕಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ಬೇರೆ ಪಾರ್ಟಿಗಳು ಏನು ವೋಟ್ ಬ್ಯಾಂಕ್ ಆಗಿ ರಾಜಕಾರಣ ಏನು ಮಾಡ್ಕೊತ ಬಂದಿದ್ದಾರೋ ಅವ್ರಿಗೆ ಆಲ್ರೆಡಿ ಇಲ್ಲಿದ್ದಂಥವ್ರಿಗೆ ಗುರುತಿನ ಚೀಟಿ ಕೂಡ ಕೊಟ್ಟಿದ್ದಾರೆ. ಇವತ್ತು ಕಾನೂನುಬದ್ಧವಾಗಿ ಅವ್ರನ್ನ ಆಕಸ್ಮಿಕವಾಗಿ ಮನೆಗಳನ್ನು ನಿರ್ಮಿಸಲೇಬೇಕನ್ನೋಂಥ ತೀರ್ಮಾನವನ್ನು ಸರ್ಕಾರ ತೊಗೊಂಡಂಥ ಟೈಮಲ್ಲಿ ಕೂಡ ನಾನು ಇವತ್ತು ಕಾನೂನುಬದ್ಧವಾಗಿ ನೀವು ಮನೆಗಳು ಕಟ್ಕೊಟ್ಟಿದ್ರಿಗನ ಅದನ್ನು ಯಾವ ಕಾರಣಕ್ಕೋಸ್ಕರವಾಗಿ ತೆರವುಗೊಳಿಸಿರೋಂಥದ್ದು ಕೂಡ ಸ್ಪಷ್ಟೀಕರಣ ಕೂಡ ಕೊಡಬೇಕಾಗುತ್ತೆ. ಅಕಸ್ಮಾತ್ವಾಗಿ ಕಾನೂನು ಬಾಹಿರವಾದಂಥ ಅವರು ಮನೆಗಳು ನಿರ್ಮಿಸಿದ್ರಿಗನ ಆ ಮನೆಗಳು ನಿರ್ಮಿಸಿದಂಥ ಟೈಮಲ್ಲಿ ಅದರ ಪುನರ್ವಸತಿ ಮನೆ ಕಟ್ಸ್ಕೊಡೋಂಥ ತೀರ್ಮಾನ ಹೆಂಗೆ ತೊಗೊತೀರ ಅನ್ನೋಂಥದ್ದು ಕೂಡ ಎರಡು ವಿಚಾರದಲ್ಲೇ ಡಿಬೇಟ್ ನಡೀತಿದ್ದಾವೆ. ಅವ್ರನ್ನ ಅಕಸ್ಮಿತವಾಗಿ ಮನೆ ತೆರವುಗೊಳಿಸೋಂಥ ಟೈಮಲ್ಲಿ ಕಾನೂನುಬದ್ಧವಾಗಿ ಮನೆಗಳು ನಿರ್ಮಿಸಿದರೆ ಅದನ್ನು ತೆರವುಗೊಳಿಸ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ತೆರವುಗೊಳಿಸೋದಕ್ಕೋಸ್ಕರವಾಗಿ ಅದರ ಸ್ಪಷ್ಟೀಕರಣ ಕೂಡ ಕೊಡಬೇಕಾಗುತ್ತೆ. ಅಕಸ್ಮಿತವಾಗಿ ಕಾನೂನುಬದ್ಧವಾದಂಥ ಸರ್ಕಾರನೇ ನಿರ್ಮಿಸಂಥ ನಿವೇಶಗಳಾಗಿದ್ದರಿಗಿನ ಅಂಥವ್ರನ್ನ ಪುನಃ ಯಾವ ರೀತಿಯಲ್ಲಿ ಪುನಃ ಮನೆ ಕಟ್ಟಿಸ್ಕೊಡ್ತೀರಿ ಅನ್ನೋಂಥದ್ದು ಕೂಡ ಒಂದು ತೀರ್ಮಾನವನ್ನು ಕೂಡ ತೊಗೋಬೇಕಾಗಿದೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು 2 ದಿನಗಳ ಕಾಲ ಅವ್ರನ್ನ ಕಾಲಾವಧಿ ಕೊಟ್ಟಿದ್ದಾರಂತೆ. ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸಮೀಕ್ಷೆಯನ್ನು ಮಾಡಿ ಆದಷ್ಟು ಬೇಗನೆ ಇದನ್ನು ಪುನಃ ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಡಬೇಕು ಅನ್ನೋಂಥ ತೀರ್ಮಾನವನ್ನು ನಿನ್ನೆ ಮುಖ್ಯಮಂತ್ರಿಗಳು ಅವ್ರು ತೊಗೊಂಡಿರೋ ಕಾರಣ ಇವತ್ತು ಈ ಕೋಗಿಲಿ ಪ್ರದೇಶದಲ್ಲಿ ಕೇವಲ ಆ ಮನೆಗಳು ಇವತ್ತು ತೆರವುಗೊಳಿಸಿದ ನಂತರ ಪುನಃ ಸಮೀಕ್ಷೆ ನಡೆಸಿ ಮತ್ತು ಅವರು ಮನೆಗಳು ಕೊಡೋಂಥ ವಿಚಾರ ಬಂದಂಥ ಟೈಮ್ಗಳು ಮುಖ್ಯಮಂತ್ರಿಗಳು ಏನು ತೀರ್ಮಾನವನ್ನು ತೊಗೊಂಡಿದ್ದಾರೋ ನಂದಿಷ್ಟೇ. ಇವತ್ತು ಮುಂಚೆ ಎಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಈ ರೀತಿ ತೆರವುಗೊಳಿಸ್ತಾ ಇದ್ದಾರೆ ಸರ್ಕಾರಿ ಜಮೀನದಲ್ಲಿದ್ದಂಥವ್ರನ್ನ. ಇವತ್ತು ನಮ್ಮ ಕಾರ್ಪೊರೇಟರ್ ಆದಂಥ ಮೌತ್ಕರ್ ಶ್ರೀನಿವಾಸ್ ಅವರು ಒಂದು ವಾರ್ಡಲ್ಲಿ ಅಲ್ಲಿ ಸರ್ಕಾರಿ ಜಮೀನಿತ್ತು. ಸರ್ಕಾರಿ ಜಮೀನಲ್ಲಿ ಭಾಳಷ್ಟು ವರ್ಷಗಳ ಕಾಲ ಬಡವರೆಲ್ಲರೂ ಕೂಡ ಮನೆ ಕಟ್ಸ್ಕೊಂಡಿದ್ರು. ಆ ಮನೆಗಳು ಕೂಡ ಹಾಕ್ಕೊಂಡಂಥ ಟೈಮಲ್ಲಿ ಸರ್ಕಾರ ಬಂದು ಅವರೆಲ್ಲರೂ ಕೂಡ ತೆರವುಗೊಳಿಸೋಂಥ ಕೆಲಸ ಮಾಡಿದರು. ಇಡೀ ಕೇವಲ ಬಳ್ಳಾರಿ ಒಂದೇ ಅಂತದಲ್ಲ, ಬಳ್ಳಾರಿಯಲ್ಲಿ ಕೂಡ ಹತ್ತತ್ರ 34-35 ಸ್ಲಮ್ಸ್ ಇದ್ದಾವೆ. ಆ ಸ್ಲಮ್ಸಲ್ಲಿ ಕೂಡ ಸಾಕಷ್ಟು ಮನೆಗಳನ್ನು ತೆರವುಗೊಳಿಸೋಂಥ ಕೆಲಸ ಮಾಡಿದ್ದಾರೆ. ಕೇವಲ ನೀವು
ಕೋಗ್ಲಿ ಕ್ರಾಸ್ದಲ್ಲಿ ನಡೆದಂಥ ವಿಚಾರದ ಬಗ್ಗೆ ಎಲ್ಲೋ ಒಂದು ಕಡೆ ನೀವು ಏಪ್ರಿಲ್ಲೋ ಮೇ ತಿಂಗಳಲ್ಲಿ ಕೇರಳ ಚುನಾವಣೆಗಳು ನಡೀತಾ ಇದೆ ಅಂದೇಳಿ ಆ ಕೇರಳ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಒಂದು ಟ್ವೀಟ್ ಮಾಡಿರೋಕ್ಕೋಸ್ಕರವಾಗಿ ಅಲ್ಲೆಲ್ಲರೂ ಕೂಡ ಬಹುತೇಕ ಮಂದಿ ಅಲ್ಪಸಂಖ್ಯಾತರಿದ್ದಾರೆ. ಆ ಅಲ್ಪಸಂಖ್ಯಾತರಿದ್ದಂಥ ಟೈಮಲ್ಲಿ ಈ ಕಾಂಗ್ರೆಸ್ಸವರು ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಬುಲ್ಡೇಜರ್ ಸರ್ಕಾರ ನಡೀತಿದೆನೋ ಅದೇ ರೀತಿಯಲ್ಲಿ ಕೂಡ ಕರ್ನಾಟಕ ಕೂಡ ಇವತ್ತು ಬುಲ್ಡೇಜರ್ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಆಗಿದೆ ಅನ್ನೋಂಥ ಒಂದು ಟ್ವೀಟ್ ಮಾಡಿರೋ ಕಾರಣ ಅದರ ಮೂಲಕ ಮತ್ತೆ ಪುನಃ ಅಲ್ಲಿ ಲೋಕಸಭಾ ಸದಸ್ಯರಾದಂಥ ವೇಣುಗೋಪಾಲ್ ಅವ್ರ ಪಾರ್ಟಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ಬೋದು, ಇಲ್ಲ ಅನ್ನೋಕ್ಕೆ ಹೋಗಲ್ಲ. ಆದರೆ ಅವರು ಅಲ್ಲಿ ಎಲ್ಲೋ ಅವರು ಮಾತಾಡಿದ್ದಕ್ಕೋಸ್ಕರವಾಗಿ ಅವರು ಟ್ವೀಟ್ ಮಾಡಿದ್ದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎದ್ರೋ ಬಿದ್ದರು ಅನ್ನೋಂಥ ರೀತಿಯಲ್ಲಿ ಅವ್ರಿಗೋಗಿ ಪುನಃ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿ ಸಮೀಕ್ಷೆ ಮಾಡಿ ಅಧಿಕಾರಿಗಳನ್ನು ಗಡುವು ಕೊಟ್ಟು 2 ದಿನ ಒಳಗಡೆ ಮನೆ ಕೊಡುವಂಥ ಕೆಲಸ ಅಷ್ಟು ಅರಾತುರಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ಇಡೀ ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಮಂದಿ ಮನೆಗಳು ತೆರವುಗೊಳಿಸಿದಾರಲ್ಲ. ಕೇವಲ ನೀವು ಓಟುಗೋಸ್ಕರವಾಗಿ ನಿಮಗೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ಕೋಬೇಕನ್ನಂಥ ಕಾರಣದಿಂದ ಕೇವಲ ಅಲ್ಪಸಂಖ್ಯಾತರು ಬೇರೆಯವ್ರನ್ನ ಏನು ಓಲೈಕೆ ಮಾಡ್ಕೋಬೇಕನ್ನಂಥ ಕಾರಣದಿಂದ ಈ ರೀತಿ ಕೋಗ್ಲಿ ಕ್ರಾಸದಲ್ಲಿ ತೀರ್ಮಾನವನ್ನು ತೊಗೊಂಡು ಇಲ್ಲಿ ರಾಜ್ಯದಲ್ಲಿ ತಗೋಬೇಕಾಗುತ್ತೆ. ಇವತ್ತು ನಿಮ್ಮ ಕುರ್ಚಿಯನ್ನು ಉಳಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ನೀವೆಲ್ಲರೂ ಕೂಡ ಸೇರಿಕೊಂಡು ಕೇವಲ ಕೋಗ್ಲಿ ಕ್ರಾಸದಲ್ಲಿ ಬೆಂಗಳೂರದಲ್ಲಿ ಆದಂಥ ಘಟನೆ ಬಗ್ಗೆನೇ ಇಷ್ಟೊಂದು ದೊಡ್ಡ ಹೈಲೈಟ್ ಮಾಡ್ತಾಯಿದ್ದೀರಿ.